ಅಪರೂಪಕ್ಕೆ ಹಿಂಗೆ ನಮ್ಮ ಯಜಮಾನ್ರಿಗೂ ಒಂದೊಂದ್ಸರಿ ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಡ್ತಾನೆ ಆಯ್ತಾ. ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಏನು ಅದ್ರಲ್ಲೇ ಅವಮಾನ, ನಮ್ಮನೆ ಕೆಲಸ ನಾವು ಮಾಡ್ಕೊಳಕ್ಕೆ ಇದು ಸರಿ ಹೋಯ್ತಲ್ಲ. ಅಲ್ಪನಪ್ಪ ಅಂಕಲ್ ಕೂತಿದ್ದಾರೆ, ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಜೊತೆಗೆ ಊರಿಂದ ತಂದಿದ್ದೀನಲ್ಲ ಅದನ್ನು ಕೊಡಬೇಕು. ಸೋಳಿ ನಿಮಗೆ ಅಂತ ಎಳ್ಳಿಕಾಯಿ ಗೊತ್ತಲ್ಲ? ಎಳ್ಳಿಕಾಯಿ ಇದು ಅಪ್ಪ ಕೊಟ್ಟು ಕಳ್ಸಿದ್ರು. ಚಪ್ರದವ್ರೆಕಾಯಿ ಅದ್ರದ್ದು ಬೀಜ ಪೊನ್ನಪ್ಪ ಅಂಕಲ್ ಕೊಡು ಹೊರ್ತು ಒಂಥರ ಬೂದಿ ಇದು ಗಿಡಕ್ಕೆಲ್ಲ ಪೌಡ್ರು. ಅದೇ ಇರುವೆ ಎಲೆ ಕೆಳಗಡೆ ನೋಡಿ ಅಲ್ಲಿ ಈ ಆ ಥರ ಬಳ್ಳಿನೇ ಬರಲ್ಲ. ಇಷ್ಟ ಇದೆ ನನ್ನ ಹತ್ರ. ಹೌದಾ? ಕಾಯಿ ಬೇಕಾ ಅಂದ್ರು. ಟೈಮ್ ಆಗೋಗಿತ್ತು ಹೊರಡಕ್ಕೆ, ಆಫೀಸಿಗೆ ಲೇಟ್ ಆಗ್ತಿತ್ತಲ್ಲ. ಈಗ ಬೇಡ ಅಂತಂದೆ. ಆಮೇಲೆ ಅದಕ್ಕೆ ಬೀಜ ಕಿತ್ಕೊಟ್ರು. ಪೊನ್ನಪ್ಪ ಅಂಕಲಿಗೆ ಕೊಡು ಅವ್ರ ತೋಟದಲ್ಲಿ ಹಾಕೋದಕ್ಕೆ ಅಂತ. ತುಂಬಾ ಕಾಯಿ ಬಿಡತ್ತೆ. ಬಳ್ಳಿ ಅವರೆಕಾಯಿ ಚೆನ್ನಾಗಿದೆ. ಇದೊಂದು ಅವರೆಕಾಯಿ ಆಗುತ್ತೆ ನೋಡಿ. ಇದು ಬೀಜ ಇಲ್ಲ, ಯಾವುದೋ ಒಂದೊಂದರಲ್ಲಿ ಒಂದೊಂದು ಬೀಜ ಅಷ್ಟೇ. ಇದು ಬೀಜ ಇದೆ, ಒಂದೇ ಒಂದು ಬೀಜ ಬಿಟ್ಟಿದೆಯಲ್ಲ ಒಂದೇ ಒಂದು ಕಾಯಿ. ನಾನೇನು ಮಾಡಿದೆ, ಎಳೆದನ್ನು ಕುಯ್ದುಬಿಟ್ಟು ಪಲ್ಯ ಚೆನ್ನಾಗಿರತ್ತೆ. ಅದೇ ಹೇಳ್ತಾವ್ರೆ ಸ್ಟೋರಿಯಲ್ಲಿ. ಇರುವೆ ತಿನ್ಬಿಡತ್ತೆ ತೋಟದಲ್ಲಿ. ಎಷ್ಟು ಗಲೀಜು ಮಾಡಿದ್ರೆ ಅದು ಎಲೆ ಕೆಳಗಡೆ ಹಿಂದ್ಗಡೆ ಬೆಳೆಯೋದೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದು ಹಾಕವ್ರೆ, ಯಾವ್ದಾದ್ರು ಅದು ಇಲ್ವೇ ನೋಡೇ ಇಲ್ಲ. ಇಲ್ಲಿ ಒಂದೇ ಒಂದು ಕಾಯಿ ಬಿಟ್ಟೈತೆ ನೋಡಿ. ಒಂದು ಹೂವು ಇಲ್ಲ, ಕಾಯಿ ಇಲ್ಲ. ಬಟ್ ನೀವು ಹಾಕಿರೋ ತುಂಬಾ ಬಿಡ್ತೈತಲ್ಲ. ತುಂಬಾ ಕಾಯಿ ಬಿಡುತ್ತೆ, ತುಂಬಾ ಕಾಯಿ ಬಿಡುತ್ತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಬೆಳಗ್ಗೆ 4 ಗಂಟೆಗೆ ಮನು ಎದ್ದು ದಡ ಬಡ ಅಂತ ಮನೆ ಒಳಗೆಲ್ಲ ಓಡಾಡ್ಕೊಂಡು ನನಗೂ ನಿದ್ದೆ ಕೆಡಿಸಿ ಎಲ್ಲೋ ಹೋಗಿದ್ರಪ್ಪ. ಎಷ್ಟು ಗಂಟೆಗೆ ಹೊರಗಡೆ ಹೋದೆ ಮನು? 5 ಗಂಟೆಗೆ ಹೊರಗಡೆ ಹೋದರು. ಧಡ್ ಅಂತ ಡೋರ್ ಹಾಕೊಂಡು. ಆವಾಗ ನಾನು ಪುನಃ ನಿದ್ದೆ ಮಾಡ್ಬಿಟ್ಟಿದ್ದೀನಿ. ನಾನು ಎದ್ದಿದೆ 7:45. ಅದಾದ್ಮೇಲೆ 7:45 ಎದ್ರೆ ಎಷ್ಟು ಗಂಟೆ ನಿನ್ ಮನೆಗೆ ಬಂದು 8:30 ಮನೆಗೆ ಬಂದ್ರು. ಎಲ್ಲೋಗಿದೆ 5 ಗಂಟೆಗೆನೆ? ರೌಂಡ್ ಬೈಕ್ ತಗೊಂಡೆ, ನೀಟಾಗಿ ಎಲ್ಲ ಕಡೆ ರೌಂಡ್ ಹೊಡ್ಕೊಂಡು ಬಂದೆ. ನೆನ್ನೆ ಎಲ್ಲೋ ಹೋಗಿ ಇವರು ಫ್ರೆಂಡ್ನ ಮೀಟ್ ಮಾಡಿದ್ದಾರೆ. ಅಲ್ಲೆಲ್ಲೋ ನಿಂತ್ಕೊಂಡು ಕಾಫಿ ಟೀ ಕುಡ್ದಿದ್ದಾರಂತೆ. ಇಲ್ಲೇ ಎಲ್ಲೋ ಯಾವುದೋ ಒಂದು ಪೆಟ್ಟಿ ಶಾಪ್ ಹತ್ರ. ಅಲ್ಲೇ ಹೆಲ್ಮೆಟ್ ಬಿಟ್ಟು ಬಂದಿದ್ರು. ಆಸ್ ಯೂಶುವಲ್. ಅದೇನು ಹೊಸ ಸ್ಟೋರಿ ಅಲ್ಲ. ಒಂದಿನ ಫಾರ್ ಶೋರ್ ಹೆಲ್ಮೆಟ್ನ ಇವ್ರು ಕಳ್ದಾಕೆ ಮನೆಗೆ ಬರೋದು. ಅದಿರೋ ಅಷ್ಟು ದಿವಸ ಇದ್ದೇ ಇರ್ತೈತೆ. ಅದಾದ್ಮೇಲೆ ಅದು ಹೋಗ್ಲೇಬೇಕು ಅನ್ನಂಗಿದ್ರೆ ಯಾರು ಏನು ಮಾಡಕ್ಕೆ. ಬೆಳಗ್ಗೆನೆ ಹೋಗಿ ಹುಡ್ಕೊಂಡು, ಆದ್ರೆ ಹೆಲ್ಮೆಟ್ ಹುಡ್ಕಕ್ಕೇನು 5 ಗಂಟೆಗೆ ಹೋಗಿಲ್ಲ. ಏನೋ ಬರ್ತಾ ಇರಂತೆ. ಸಡನ್ ಆಗಿ ತಡಿ, ಇಲ್ಲಿ ನೆನ್ನೆ ಟೀ ಕುಡಿದ್ನಲ್ಲ ಒಂದ್ಸರಿ ಕೇಳಿ ನೋಡೋಣ ಅಂತ ಕೇಳಿದ್ದಾರೆ. ಪಾಪ ಯಪ್ಪ ಎತ್ತಿಟ್ಟಿದ್ರಂತೆ. ಎಚ್ಚರ ಆಗೋಯ್ತು. ಇಲ್ಲಿ ಕುತ್ಕೊಂಡು ಏನು ಮಾಡಕ್ ಆಗ್ತಿರ್ಲಿಲ್ವಲ್ಲ. ಹಂಗೆ ಹೋಗಿ ಒಂದ್ ರೌಂಡ್ ಎಲ್ಲಾ ಕಡೆ ಜಿಮ್ ಗಿಮ್ ಏನೇನಿದೆ ಅಂತೆಲ್ಲ ನೋಡ್ಕೊಂಡು, ಬೇರೆ ಯಾವ್ದಾದ್ರು ಇದೆಯಾ ಅಂತ ಎಲ್ಲ ನೋಡ್ಕೊಂಡು, ಜನಗಳು ಹೇಗೆ ಓಡಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ ನೋಡ್ಕೊಂಡು ಬಂದೆ. ಇನ್ನು ಜಿಮ್ ಹುಡುಕ್ತಾನೆ ಅವ್ರೆ. ನಾವು ಇಬ್ರು ಸೇರ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಬಟ್ ನನಗೆ ಇನ್ನು ಕನ್ಫ್ಯೂಷನ್. ನಾನು ಹೋಗ್ಲಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಇವ್ರಂತೂ ಶೋರ್ ಸೇರ್ಕಂತಾರೆ. ನಾನು ಲಾಸ್ಟ್ ಮಂತ್ ಅಲ್ಲಿ ಒಂದು ಜಿಮ್ಗೆ ಹೋಗಿ ಬಂದ್ವಲ್ಲ, ಅವಾಗಿಂದಾನೇ ಹೇಳ್ತಾ ಇದ್ದೀನಿ ಹೋಗು ಅಂತ. ಏನೋ ಒಂದಾರ್ದು ಯಾವ್ದಾರ ರೀಸನ್ನಿಗೆ ಪೋಸ್ಟ್ಪೋನ್ ಮಾಡ್ಕೊಂತಾನೆ ಬರ್ತಾವ್ರೆ. ಅದು ಯಾವತ್ತು ಗಳಿಗೆ ಕೂಡ್ ಬರತ್ತೋ ಸಾಹೇಬ್ರಿಗೆ ಸೇರ್ಕೊಳಕ್ಕೆ. ನೆನ್ನೆ ಲಾಂಗ್ ಡ್ರೈವ್ ಇಂದ ಎಲ್ಲ ಬಂದ ಮೇಲೆ ನನಗೆ ಲಕ್ಷಣೇ ಇಲ್ಲ. ತಲೆಗೆ ಎಣ್ಣೆ ಹಚ್ಕೊಳ್ಳೋದೇ ಮರ್ತಿದೆ. ಅದಕ್ಕೆ ಇವಾಗ ಎಣ್ಣೆ ಹಚ್ಕೊಂಡು ಕೂತಿದ್ದೀನಿ. ಎಣ್ಣೆ ಹಚ್ಕೊಂಡು ಹೋಗ್ಬೇಕು. ಆಸ್ ಯೂಶುವಲ್ ಮನೆ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡು ಬರಬೇಕು. ನಾಳೆ 22 ಅಲ್ವಾ, ಅಯೋಧ್ಯೆಯಲ್ಲಿ ಇದು ರಾಮ ಮಂದಿರ ಓಪನಿಂಗ್ ಇದೆ. ಸೊ ಅದಕ್ಕೂ ರೆಡಿ ಮಾಡ್ಕೋಬೇಕು. ಕೊನೆಗೂ ಅಕ್ಷತೆ ಬರಲೇ ಇಲ್ಲ ನನಗೆ. ನಮ್ಮ ಪಕ್ಕದ ಮನೆಯವರು ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕಿತ್ತಂತೆ. ಅಮ್ಮ ಮಗಳು ಮನೆಯಲ್ಲಿ ಯಾರು ಇಲ್ಲ ಪಾಪುನ ನೋಡ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ನನ್ನ ಹತ್ರ 1 ಅವರ್ ಬಿಟ್ಟೋಗಿದ್ದಾರೆ. ಫಸ್ಟ್ ಟೈಮ್ ನಾನು ಒಂದು ಸಣ್ಣ ಮಗುನ ಹ್ಯಾಂಡ್ಲ್ ಮಾಡ್ತಾ ಇರೋದು. ಮಜಾ ಏನ್ ಗೊತ್ತಾ, ಒಳಗಡೆ ನಾನು ತಿಂಡಿ ಮಾಡ್ತಾ ಇದ್ದೀನಿ, ಮನು ಕೈಲಿ ಕೊಟ್ಟಿದ್ದೀನಿ. ನಾನಂತೂ ಮನು ಮಕ್ಳನ್ನ ಇಷ್ಟು ಸಣ್ಣ ಮಕ್ಳನ್ನ ಆಟ ಆಡ್ಸೋದು ನಾನು ಯಾವತ್ತೂ ನೋಡೇ ಇರಲಿಲ್ಲ. ಅದು ಡಾಗ್, ಬೌ ಅದು ಎಲಿಫೆಂಟ್, ಅದು ಗ್ರೇಪ್ಸ್. ಅಪ್ಪ ಅಬ್ಬು ಪಾಪ ಅಬ್ಬು ಆಗ್ಬಿಟ್ಟಿದೆಯಂತೆ ಪಾಪುಗೆ. ಅಬ್ಬು ಎಷ್ಟು ದೊಡ್ಡದು ಅಬ್ಬು. ಅಯ್ಯೋ. ಆಮೇಲೆ ಮುಚ್ಬಿಟ್ಟು ಎಲ್ಲ ಖಾಲಿ ಅಂತಾನೆ. ಅದೇ ಎಲ್ಲ ಖಾಲಿ. ಓದ್ ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಆಯ್ತಾ? ಈಗ ಹೊಡಿತಾನೆ ನಿನ್ಗವನು.
ಇಲ್ಲ ಈಗ ಮುಚ್ಬಿಟ್ಟು ಖಾಲಿ ಅಂತಾನೆ. ಮನುಗೆ ಪಾಪ ಟಾಸ್ಕ್ ಕೊಟ್ಬಿಟ್ಟಿದ್ದೀನಿ, ನಾನು ತಿಂಡಿ ಮಾಡ್ತಾ ಇದ್ದೀನಲ್ಲ ಕುತ್ಕೊಂಡು ಆಟ ಆಡ್ಸು ತಿಂಡಿ ಮಾಡೋ ತನಕ ಅಂತ. ತಿಂಡಿಗೆ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಅಂದರೆ ನಾನು ಯೂಶಲಿ ಈ ಥರ ಫೋಲ್ಡ್ ಮಾಡಿ ಪ್ಲೈನ್ ಪರಾಟ ಥರ ನಾನು ಮಾಡೋದು. ಸೊ ಹಾಗಾಗಿ ಇವಾಗ ಹೋಗೋಣ, ಬೇಗ ಮಾಡೋಣ, ಇಲ್ಲಾಂದ್ರೆ ಅವನಿಗೆ ಬೋರ್ ಹೊಡೆದ್ಬಿಟ್ರೆ ನಾಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಮನು ಏನೋ ಬಹಳ ಡೀಪ್ ಡಿಸ್ಕಷನ್ ನಡೀತಾ ಇರಲಿ. ಮನು ಪಜೀತಿ ನೋಡಿ ಖುಷಿ ಆಗ್ತೈತೆ ನನಗೆ. ಏನೇನೆಲ್ಲ ಸರ್ಕಸ್ ಮಾಡ್ತಾರೆ ಗೊತ್ತಾ ಪಾಪುನ ಖುಷಿಯಾಗಿಡಕ್ಕೆ. ಫುಲ್ ಕಾರ್ಟೂನ್ಗೆ ನಿಂತ್ಕೊಂಡು ಎಂಜಾಯ್ ಮಾಡ್ತಾವನೆ. ಏನ್ ಬೇಕು? ಟಾಯ್. ಅದು ಬೇಕಂತೆ, ಸಾಫ್ಟ್ ಟಾಯ್. ಓ ಮೈ ಗಾಡ್, ಬಿದ್ದೋದ. ನಿಂತ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾವನೆ. ಇಷ್ಟೊತ್ತು ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ. ನಾನು ಮನು ಅಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ ಒಂದು ಜೊತೆ ಟೈಮ್. ನಾನು ಒಳಗಡೆ ತಿಂಡಿನೇ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಬಾ, ಅಲ್ಲೋಗಿ ತಿಂಡಿ ಮಾಡಿ ಲೋಡ್ ಬಾ, ಇದೇ ಆಗ್ತಾ ಇದೆ. ಅವನೇ ಬಾಟಲ್ ಓಪನ್ ಮಾಡಿ ಜಿ 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 ಎಂದ. ಮನು ಹುಡುಕ್ತಾವ್ರೆ ಎಲ್ಲಿ ಓಪನ್ ಮಾಡೋದು ಅಂತ. ಅವನೇ ಕೆಳಗಡೆ ಇಳಿದು ತೋರಿಸ್ತಾ. ಅಲ್ಲ, ಇದು ಬಟನ್ ಒತ್ತಿದ್ರೆ ಓಪನ್ ಆಗತ್ತೆ. ಇದು ಲಾಕ್ ಬಟನ್ ನನಗೆ ಗೊತ್ತಿಲ್ಲ. ಇದನ್ನ ಓಪನ್ ಮಾಡ್ದ, ಆಮೇಲೆ ಅಲ್ಲಿ ಒತ್ತಿಟ್ಟು ಓಪನ್ ಮಾಡ್ದ. ತಿರ್ಗಾ ಕ್ಲೋಸ್ ಮಾಡಿ ಓಪನ್ ಲಾಕ್ ಓಪನ್ ಮಾಡಿ ಬಟನ್ ಪ್ರೆಸ್ ಮಾಡಿ. One fell down and bumped his head. Mama called the doctor. Doctor said, no more monkeys jumping on the bed. ಕ್ಲಾಸ್ ಅನ್ನೋದು ಗೊತ್ತು. ಇವತ್ತೆಲ್ಲ ನಮಗೆ ಇವಂದು ಆಟ ನೋಡೋದೇ ಆಗೋಗಿದೆ. ಇಲ್ಲಿ ನೋಡಿ, ಶೇಡ್ ಹೇಗೆ ಹಾಕೊಳ್ಳೋದು ಅನ್ನೋದು ಹೇಳ್ಕೊಡ್ತಾನೆ. ಹಾಕೋ ಚಿನಿ ಏಸ್ಕೊಮ್ಮ. ಹಿಂಗೆ ಅದು. ಅವ್ರ ಚಿಕ್ಕಮ್ಮ ಒಂದ್ಸರಿ ಮನೇಲಿ ಬಿದ್ದಿದ್ರಂತೆ, ಅದನ್ನ ತೋರಿಸ್ತಾವನೆ ನೋಡಿ ಹೆಂಗ್ ಬಿದ್ದಿದ್ದು ಅಂತ. తోర్సుపో ఎంగప్ప చిన్ని దర్శించి కేట్లు పడింది ఇక్కడ దర్శించి కేట్లు పడింది ಅಯ್ಯೋ ಹಂಗ್ ಬಿದ್ದೋದ್ರಂತೆ ಅವ್ರ ಚಿಕ್ಕಮ್ಮ. ರೈಟ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಮಾಮಾಗೆ ಬಾಯ್ ಬಾಯ್. ಅವ್ನ್ ಸ್ಮೈಲ್ ನೋಡು, ಸ್ಮೈಲ್ ಒಂದು. ಉಮ್ಮ ಮಾಡು ಮಾಡು, ಇಷ್ಟೊಂದು ಮಾಡ್ತಿದ್ದಲ್ಲ ಮಾಡು. ಈ ಮನು ಯಾವಾಗೂ ನಾನು ವಿಡಿಯೋ ಮಾಡಬೇಕಾದ್ರೆ ಬ್ಯಾಕ್ ಆಫ್ ದಿ ಕ್ಯಾಮ್ರಾ ಬಂದ್ಬಿಟ್ಟು ಡ್ಯಾನ್ಸ್ ಮಾಡೋದು. ಈಗೂ ಅದೇ ಮಾಡ್ತಾಯಿದ್ರು. ಪಾಪು ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಕಳಿಸ್ಕೊಟ್ಮೇಲೆ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡೆದ್ಬಿಟ್ಟಿದ್ದೀನಿ ಊಟ ಮಾಡಿಬಿಟ್ಟು. ಇವಾಗ ಎದ್ದಿದ್ದೀನಿ. ಇವತ್ತು ಸಂಜೆನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೆ ನೆನ್ನೆನೆ. ಯಾಕಂದರೆ ನಾಳೆ ಮಂಡೇ, ಜೊತೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಇದೆಯಲ್ಲ. ಸೊ ಎರಡಕ್ಕೂ ಸೇರಿ ಬೆಳಗ್ಗೆ ಸಿಂಪಲ್ ಆಗಿ ಕ್ವಿಕ್ ಆಗಿ ಮನೆ ಕ್ಲೀನ್ ಮಾಡಿಕೊಂಡು ಟೆಂಪಲ್ಗೆ ಹೋಗಿ ಬರ್ಬೋದು ಅಂತ. ಟೆಂಪಲ್ಗೆ ಹೋಗೋದು ಆ್ಯಸ್ ಯೂಶುವಲ್ ಮಂಡೇಸ್ ಹೋಗ್ತೀವಿ ಆ ಥರ ಹೋಗ್ತಾ ಇರೋದು. ಜೊತೆಗೆ ನನಗೆ ಅಕ್ಷತೆನೇ ಬಂದಿಲ್ಲ ರಾಮ ಮಂದಿರದ, ಅದೊಂದು ಬೇಜಾರಾಗೋಗಿದೆ. ಅದಕ್ಕೆ ಅಮ್ಮ ಹೇಳಿದ್ರು ಮನೆಯಲ್ಲಿ ನೀನೇ ಅಕ್ಷತೆ ಮಾಡು ಅಂತ. ತುಪ್ಪ, ಪ್ಯೂರ್ ಅರ್ಶಿನದ ಕೊನೆ ಕೆಚ್ಬಿಟ್ಟು ಪುಡಿ ಮಾಡ್ಕೊ, ತುಪ್ಪ ಹಾಕು, ಒಂದಷ್ಟು ಅಕ್ಕಿ ಕಾಳು ಹಾಕು, ಮಿಕ್ಸ್ ಮಾಡು ಅಂತ ಹೇಳಿದ್ದಾರೆ. ಇದನ್ನು ನಾಳೆ ಬೆಳಗ್ಗೆ ಮಾಡಬೇಕು. ಸೊ ಹಾಗಾಗಿ ನಮ್ಮ ಲೇಔಟಲ್ಲಿ ಯಾರಿಗೂ ಬಂದಿಲ್ಲ, ನನಗೆ ಅಲ್ಲ, ಎಲ್ಲರೂ ಬೇಜಾರಾಗಿದ್ದಾರೆ ನಮಗೆ ಬಂದಿಲ್ಲ ಅಂತ. ಏನೋ ನಮ್ಮ ಲೇಔಟ್ ಮಿಸ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊತೀನಿ. ಫೈನಲಿ ನಮ್ಮನೆಗೂ ಕೊಡೋದಕ್ಕೆ ಬಂದಿದ್ದಾರೆ. ಮಂಜು ಫುಲ್ ಹ್ಯಾಪಿ. ಬನ್ನಿ ಸರ್ ಬನ್ನಿ. ನಾವು ಆಲ್ಮೋಸ್ಟ್ 1.5 ವೀಕಿಂದ ಕಾಯ್ತಾ ಇದ್ದೀವಿ, ಯಾರು ಬಂದಿಲ್ಲ ನಮಗೆ ಅಂತ. ನಮ್ಗೆ ಯಾರು ಕರೆದೇ ಇಲ್ಲ. ಊರಲ್ಲೆಲ್ಲ ಕರೆದಿದ್ದಾರೆ, ಇಲ್ಲಿ ಯಾರು ಕರೆದಿಲ್ಲಲ್ಲ ಅಂತ. ಥ್ಯಾಂಕ್ ಯು. ಇದು ಅಕ್ಷತೆ ಕಾಲು. ಓಕೆ, ಈ ಅಕ್ಷತೆ ಕಾಲ ನಿಮ್ಮ ಮನೆ ದೇವರು ಫೋಟೋನು ಅಕ್ಷತೆ ಕಾಲು ಪೂಜೆ ಮಾಡಿ ಇವಾಗಿಂದ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ಲೈವ್ ಇರುತ್ತೆ. ಹೌದು, ಟಿವಿಯಲ್ಲಿ ಲೈವ್ ಇರುತ್ತೆ. ಸೊ ಅದರಲ್ಲಿ ಪೂಜೆ ತೋರಿಸ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ತೋರಿಸ್ತಾರೆ, ಮಹಾಮಂಗಳಾರತಿ ತೋರಿಸ್ತಾರೆ. ಆ ಮಹಾಮಂಗಳಾರತಿ ಮಾಡೋ ಟೈಮಲ್ಲಿ ಇಲ್ಲಿ ನೀವು ಮಹಾಮಂಗಳಾರತಿ ಮಾಡಬೇಕು ಮನೆಯಲ್ಲಿ. ಅದ ನಂತರ ನೀವು ಮನೆ ಮಂಗಳಾರತಿ ಆದ ನಂತರ 2 ಕಾಲು ಎತ್ಕೊಂಡು ಪ್ರೋಷಣೆ ಮಾಡ್ಕೊಳ್ಳಿ. ಇಬ್ಬರು ಪ್ರೋಷಣೆ ಮಾಡಿಕೊಂಡು ಮಿಗಿಲಿರೋದನ್ನ ಅಕ್ಷಯ ಪಾತ್ರದಲ್ಲಿ ಹಾಕ್ಕೊಳ್ಳಿ.
ಅಕ್ಷಯ ಪಾತ್ರ ಅಂತ ಗೊತ್ತು ತಾನೆ, ಅಕ್ಕಿ ಡಬ್ಬ ರೇಷನ್ ಕಳ್ಸದ್ದು ಅಕ್ಕಿ ಒಳಗಡೆ ಹಾಕೋದಾ? ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿಂದ ಬಂದಿರೋದಂತಾರೆ ಕಲಶಕ್ಕೆ ಹಾಕಿ ಕಲಶ ಡಬ್ಬದಲ್ಲಿ ಹಾಕೊಳ್ಳಿ ಅಂತ ಹೇಳಿರೋದು. ಅಕ್ಷಯ ಪಾತ್ರ ಅಂದ್ರೆ ನೀವು ಸೇವನೆ ಮಾಡ್ಬೇಕು ಪ್ರಸಾದದ ಥರ ಸೇವನೆ ಮಾಡಬೇಕಾ? ಸೊ ಅದನ್ನ ಒಂದೇ ನಿಮ್ಮ ಅಕ್ಷಯ ಪಾತ್ರದಲ್ಲಿ ಹಾಕೊಳ್ಳಿ. ಅದಾದ ನಂತರ ಸಾಯಂಕಾಲ 6 ಗಂಟೆಗೆ ಮನೆಗೆ ದೀಪ ಹಚ್ತೀರ ತಾನೆ, ಆ ನಂತರ ನೀವು 5 ಕಡಿಮೆ ಕನಿಷ್ಠ ಪಕ್ಷ 5 ದೀಪನ ಮನೆ ಬಾಕಲ್ ಮುಂದೆ ರಾಮರ ಹೆಸರಲ್ಲಿ ನೀವು ದೀಪ ಹಚ್ಚಬೇಕು. ದೀಪಾವಳಿ ಮಿಸ್ ಮಾಡಿದ್ರೆ ಈಗ ಕರೆಕ್ಟಾಗಿ ನಾವು ಪೂಜೆ ಮಾಡೋ ಟೈಮಿಗೆ ಬಂದಿದ್ದೀರಾ. ತುಂಬಾ ಖುಷಿ. ನಾನು ಈಗಲೂ ಬೇಜಾರು ಮಾಡ್ಕೊಂತ ಇದ್ದೆ, ನನ್ನ ನಕ್ಷತ್ರನೇ ಬಂದಿಲ್ಲ. ಮೊನ್ನೆ ನಾವು ಗುರುವಾರನೇ ಬರ್ಬೇಕಾಯ್ತು. ನಾವು ಸಾರಲ್ಲಿ ಕೊಡ್ತಾ ಇದ್ರು. ಸರ್ ನೀವು ಬನ್ನಿ ಪಾಪ ಇವರು ಬೇರೆ ಕಡೆ ಕರೆದ್ಬಿಟ್ಟಾರ. ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಖುಷಿನಪ್ಪ? ಫುಲ್ ಸಮಾಧಾನ. ಎಷ್ಟು ಬೇಜಾರಾಗೋಗಿತ್ತು ನನಗೆ ಮಾತ್ರ ಯಾಕೆ ಬಂದಿಲ್ಲ ಅಂತ ಬೆಳಗ್ಗೆನೂ ಹೇಳ್ತಾ ಇದ್ದೀನಿ, ನನಗೆ ಬಂದೇ ಇಲ್ಲ ಅಂತ. ನಾನು ಅಮ್ಮನ ಕೇಳ್ಕೊಂಡು ಅಕ್ಷತೆ ಎಲ್ಲ ಹೆಂಗ್ ರೆಡಿ ಮಾಡೋದು ಅನ್ನೋದೆಲ್ಲ ರೆಡಿ ಮಾಡ್ಕೊಂತ ಇದ್ದೆ. ಅದು ನೋಡಿ ಅಂತ ರೈಟ್ ಟೈಮಿಗೆ ಬಂದಿದ್ದ. ನೀನು ಕರೆಕ್ಟಾಗಿ ಈಗಲೇ ಪೂಜೆ ಮಾಡೋಕೆ ರೆಡಿ ಆಗ್ತಿದೀಯ. ಫುಲ್ಲು ನೋಡಿ ಎಲ್ಲ ಕ್ಲೀನ್ ಮಾಡಿ ಫುಲ್ಲು ಮಂಜು ಇಲ್ಲೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಇನ್ನೇನೇನೊಂದು ಹಾಫ್ ಆನ್ ಅವರ್ ಟೈಮ್ನಲ್ಲಿ ನೀನು ಪೂಜೆ ಮಾಡ್ಬೇಕಿತ್ತಲ್ವಾ? ಇನ್ನೊಂದು ಏನ್ ಗೊತ್ತಾ, ನಾನು ದೇವರಲ್ಲಿ ಬೇಡ್ಕೊಂಡಿದ್ದೆ, ಅದನ್ನ ನಾನು ವಿಡಿಯೋನಲ್ಲೂ ಹೇಳಿದ್ದೆ, ದಯವಿಟ್ಟು ನಾನು ನೀಟಾಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಅಂದ್ರೆ ಯೂಶಲಿ ನಾನ್ ವೆಜ್ ತಿಂದಿರ್ತೀವಲ್ಲ, ನಂಗೆ ಸಂಡೇ ಇಲ್ಲ ಮಂಡೇನೇ ಬರ್ಲಪ್ಪ ರಾಮ ಅಂತ ಕೇಳ್ಕೊಂಡಿದ್ದೆ. ರಾಮ ಸಂಡೇನೆ ಕಳಿಸ್ಕೊಟ್ಟಿದ್ದಾರೆ. ಸೊ ನಮಗೂ ಫೈನಲಿ ಬಂತು, ಫುಲ್ ಖುಷಿ ಆಗ್ತಾ ಇದೆ. ಎಲ್ಲ ಬಂತು. ಅದ್ರ ಜೊತೆಗೆ ಒಂದು ಕ್ಯಾಲೆಂಡರು ಕೊಟ್ಟಿದ್ದಾರೆ. ಫುಲ್ ಹ್ಯಾಪಿ. ಕ್ಯಾಲೆಂಡರ್ ಆಕ್ಚುಲಿ ಏನು ಹೇಳೋ, ನಾವು 2-3 ವಿಡಿಯೋ ಹಿಂದೆನೂ ಹೇಳಿದ್ವಲ್ಲ ಕ್ಯಾಲೆಂಡರ್ ಬೇಕು ನಮಗೆ, ಕ್ಯಾಲೆಂಡರ್ ಬೇಕು ಅಂತ. ಅದೇ ಕ್ಯಾಲೆಂಡರ್ ಬಂತಿಲ್ಲ ನಮಗೆ. ನೋಡಿ ನಮ್ಮ ಏರಿಯಾ ಹೆಂಗೆ ಮಾಡಿದ್ದಾರೆ. ಫುಲ್ಲು ಪೋಸ್ಟರ್ ಬೇರೆ ತಗೊಂಡು ಓಡಾಡ್ತಾವ್ರೆ ಹುಡುಗರುಗಳು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ. ಫುಲ್ ಕಲರ್ಫುಲ್ ಆಗಿದೆ. ಒಂಥರ ಹಬ್ಬ ಥರ ಅನ್ನಿಸ್ತಾ ಇದೆ ಈಗ.